ಎಲ್ರಿಗೂ ಕೂಡ ಜೀವನದಲ್ಲಿ ಮುಂದೆ ಬರ್ಬೇಕು ಅನ್ನೋದಿರುತ್ತೆ. ಬಟ್ ಮುಂದೆ ಬರ್ಬೇಕು ಅಂದ್ರೆ ಕೆಲವೊಂದಿಷ್ಟು ವಿಚಾರಗಳನ್ನ ಕಲಿಬೇಕಾಗತ್ತೆ. ಕೆಲವೊಂದಿಷ್ಟು ಲೈಫಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಅನುಭವಿಸ್ಬೇಕಾಗತ್ತೆ. ಸೊ ಏನೇನಂತ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅಂಡ್ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಪಾಯಿಂಟ್ಗಳು ಅದನ್ನ ಕಮೆಂಟ್ ಸೆಕ್ಷನ್ ಅದಕ್ಕೋಸ್ಕರದೇ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕ್ಷಮಿಸೋದನ್ನ ಕಲಿಬೇಕು. ನೋಡಿ, ನೀವು ಜೀವನದಲ್ಲಿ ಮುಂದೆ ಬರಬೇಕು ಅಂದ್ರೆ ಕೆಲವೊಂದಿಷ್ಟು ಬ್ರೇಕ್ ಮಾಡುವಂತ ವ್ಯಕ್ತಿಗಳು ಬರ್ತಾರೆ. ನಿಮ್ಮನ್ನ ಲೈಕ್ ಏನಂದ್ರೆ ಮಾನಸಿಕವಾಗಿ ಹಿಂಸೆ ಮಾಡ್ತಾರೆ, ದೈಹಿಕವಾಗಿ ಹಿಂಸೆ ಮಾಡ್ತಾರೆ. ನಿಮ್ಮ ಗೋಲ್ ಕಡೆ ಹೋಗ್ತಿರ್ತೀರಿ, ಸೊ ಅಡ್ಡ ಬರ್ತಿರ್ತಾರೆ. ಸೊ ಅವ್ರನ್ನೆಲ್ಲ ಕ್ಷಮಿಸುವಂತ ಗುಣ ನಿಮ್ಮಲ್ಲಿ ಇರ್ಬೇಕು. ಕ್ಷಮಿಸಿದಾಗ ಮನಸ್ಸು ಲೈಕ್ ಭಾರ ಎಷ್ಟಿರುತ್ತಲ್ಲ ಅಷ್ಟು ಕಡಿಮೆ ಅಂತ ಅನ್ಸಕ್ ಶುರುವಾಗತ್ತೆ. ನೀವೆಷ್ಟು ಕ್ಷಮಿಸ್ತೀರಿ, ನಿಮಗೆ ನೀವು ಕ್ಷಮಿಸ್ಕೊಳ್ಳುವಂತ ಗುಣ ಬಂದಾಗ ಅವಾಗ ಮನಸ್ಸು ಎಷ್ಟು ಪೇನಲ್ಲಿ ಒದ್ದಾಡ್ತಿರತ್ತೆ, ಎಷ್ಟು ಎಮೋಷನಲಿ ಒದ್ದಾಡ್ತಿರತ್ತೆ, ಅದೆಲ್ಲ ಕಡಿಮೆ ಆಗ್ಲಿಕ್ಕೆ ಶುರು ಆಗತ್ತೆ. ಅದಕ್ಕೆ ಕ್ಷಮಿಸೋದನ್ನ ಕಲೀರಿ. ಸೊ ಅದೊಂಥರ ಬ್ರೇಕ್ ಇದ್ದಾಗ, ರೋಡ್ ಬ್ರೇಕ್ ಇದ್ದ ಹಾಗೆ. ಅದರಿಂದ ಮುಂದೆ ಹೋಗ್ಬೇಕಂದ್ರೆ ಕ್ಷಮಿಸ್ಬಿಡಿ ಕೆಲವರ ಲೈಫಲ್ಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸಾರಿ ಕೇಳೋದನ್ನ ಕಲೀರಿ. ನೀವು ತಪ್ಪು ಮಾಡ್ತೀರಾ, ಅವ್ರು ತಪ್ಪು ಮಾಡ್ತೀರಾ ಗೊತ್ತಿಲ್ಲ, ಬಟ್ ಒಟ್ನಲ್ಲಿ ಅಲ್ಲಿ ಒಂದೇನೋ ಪ್ರಾಬ್ಲಮ್ ಆಗಿದೆ ಅಂದಾಗ ವಿ ಹ್ಯಾವ್ ಟು ಶುಡ್ ಆಸ್ಕ್ ಸಾರಿ. ನಾವು ಸಾರಿ ಕೇಳ್ಬೇಕಾಗತ್ತೆ. ತಪ್ಪು ನಿಮ್ದು ಅವ್ರದ್ದು ಬೇಡ, ಒಂದು ಸಾರಿ ಕೇಳಿ ಒಂದು ಸ್ಮೈಲ್ ಮಾಡಿ ಮುಂದೆ ಹೋಗಿ. ಬಿಕಾಸ್ ಸಾರಿ ಕೇಳೋದ್ರಿಂದ ಏನಾಗುತ್ತೆ, ನಮಗೊಂದು ಕಂಫರ್ಟ್ ಇರುತ್ತೆ. ಲೈಕ್ ಒಳಗಡೆ ಫೀಲ್ ಏನಿದೆಯಲ್ಲ ನಮ್ಗೆ ಇನ್ನರ್ ಫೀಲ್, ಸೊ ಅದಕ್ಕೊಂದು ಸೆಲ್ಫ್ ಸ್ಯಾಟಿಸ್ಫೈ ಸಿಗುತ್ತೆ. ಅದಕ್ಕೋಸ್ಕರ ಅದು ಸಿಕ್ತು ಅಂತ ಹೇಳಿದ್ರೆ ವಿ ಕ್ಯಾನ್ ಮೂವ್ ಈಸಿಲಿ, ನಾವು ಮೂವ್ ಆನ್ ಆಗ್ಬಹುದು. ಇಲ್ಲ ಅಂದ್ರೆ ಒಳಗಡೆ ಒಂದು ಕೊರಗ್, ಇನ್ನರ್ಲಿ ಒಂದು ಕೊರಗ್ ಸ್ಟಾರ್ಟ್ ಆಗತ್ತೆ. ಸೊ ಅದಕ್ಕೋಸ್ಕರ ಒಂದು ಸಾರಿ ಕೇಳ್ಬಿಡ್ಬೇಕಾಗತ್ತೆ. ಅವ್ರ ತಪ್ಪು ನಮ್ ತಪ್ಪು ಬೇಡ. ಅಲ್ಲಿಗೆ ಸಿಚುವೇಶನ್ ಅಲ್ಲಿ ಎಲ್ಲೋ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರಿ ಅಥವಾ ಎಲ್ಲ ಕೂತಿರ್ತೀರಿ, ಯಾವ್ದೋ ಕಾಲ್ ಬಡ್ದು ಬಿಡುತ್ತೆ, ಅವ್ರು ಬೇಕು ಅಂತ ಬಡ್ಸಿರಲ್ಲ, ಅಥವಾ ನೀವು ಬೇಕಂತ ಕಾಲ್ ಚಾಚಿರಲ್ಲ, ಏನೋ ಒಂದಾಗಿ ಕಾಲ್ ಬಡ್ದಿರುತ್ತೆ. ಅಲ್ಲಿ ಸಾರಿ ಅವರು ಕೇಳ್ತಾರೆ, ಅಥವಾ ಅವ್ರು ಕೇಳದೆ ಹೋದ್ರು ನೀವು ಸಾರಿ ಹೇಳ್ಬೇಡಿ. ಅಲ್ಲಿ ನಿಮ್ ದೊಡ್ಡ ಗುಣ ಗೊತ್ತಾಗತ್ತೆ. ಓಕೆ, ಟ್ರಬಲ್ ಮಾಡಕ್ ಹೋಗ್ಬೇಡಿ, ಅದರಿಂದ ಏನೂ ಸಿಗೋಕ್ ಹೋಗಲ್ಲ. ಎಷ್ಟೋ ಜನ ಶಾರ್ಟ್ ಇರೋ ಲೈಫ್ ಅಲ್ಲಿ ಕೆಲವರಿಗೆ ತೊಂದರೆ ಕೊಡಕ್ ಮುಂದೆ ಬರ್ತಾರೆ. ಸೊ ಐ ಥಿಂಕ್ ನನ್ನ ಪ್ರಕಾರ ದೇ ಆರ್ ದ ವರ್ಸ್ಟ್ ಪೀಪಲ್ ಇನ್ ಲೈಫ್. ಸೊ ಯಾಕೆ ಅಂತ ಹೇಳಿದ್ರೆ ಯಾರಿಗೂ ತೊಂದರೆ ಕೊಡೋ ರೈಟ್ಸ್ ಇಲ್ಲ, ತೊಂದರೆ ಕೊಡೋದ್ರಿಂದ ಏನೂ ಸಿಗೋದಿಲ್ಲ ನನ್ನ ಪ್ರಕಾರ. ಸಾಧ್ಯ ಆದ್ರೆ ಒಬ್ರು ಪ್ರೀತಿ ಮಾಡಿ, ಅವ್ರ ಪ್ರೀತಿಗೆ ಕರೆ ಕೊಡ್ಲಿಲ್ವಾ, ನಿಮ್ ಪಾಡಿಗೆ ನೀವು ಪ್ರೀತಿ ಮಾಡ್ಕೊಂಡು ಸುಮ್ಮನಾಗಿ. ದಟ್ ಇಸ್ ದ ಲೈಫ್. ಈಗೇನಂದ್ರೆ ಕೆಲವರಿಗೆ ನಿಮ್ ಪ್ರಕಾರ ಸರಿ ಇಲ್ದಿರಬಹುದು, ಬಟ್ ನೀವು ಸರಿ ಇದ್ದೀರಂದ್ಮೇಲೆ ಸರಿ ಇರೋ ತರ ಫೀಲ್ ಮಾಡಿ ಅಷ್ಟೇ. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಅನುಭವ ಆಗ್ಲಿಕ್ಕೆ ಬಿಡಿ. ಕೆಲವೊಂದು ಪ್ರಾಬ್ಲಮ್ಗಳಾಗತ್ತೆ, ಅಥವಾ ಕೆಲವು ವ್ಯಕ್ತಿಗಳಿಂದ ತೊಂದರೆಗಳಾಗಿ ಹೋಗುತ್ತೆ, ಅಥವಾ ಲೈಫಲ್ಲಿ ಏನೋ ಕಲಿಯಕ್ ಹೋಗ್ಬಿಟ್ಟು ಎಡವಟ್ಗಳಾಗೋಗುತ್ತೆ, ಮಿಸ್ಟೇಕ್ಗಳಾಗೋಗುತ್ತೆ. ಎಲ್ಲದನ್ನು ಕೂಡ ಆಗ್ಲಿಕ್ಕೆ ಬಿಡಿ. ಅನುಭವಗಳಾದ್ಮೇಲೆ ತಾನೇ ನಮ್ಗೆ ಗೊತ್ತಾಗೋದು ಅದೇನು ಅಂತ. ಗೊತ್ತಾಗಿದೆ ಆ ಅನುಭವ ಆದ್ಮೇಲೆ. ಎಕ್ಸಾಂಪಲ್, ಈಗ ನಾವು ಸಣ್ಣ ಮಕ್ಳಿಗೆ ಮನೆಯಲ್ಲಿ ಅಲ್ಲಿ ದೀಪ ಬೆಂಕಿ ಕೈ ಹಾಕ್ಬಿಡಿ, ಸುಟ್ಕೊಳ್ಳುತ್ತೆ, ಸುಟ್ಟು ಹೋಗುತ್ತೆ ಅಂತ ಹೇಳ್ತೀವಿ. ಬಟ್ ಮಕ್ಕಳಿಗೆ ಅದು ಬೆಂಕಿ ಅಂತ ಅರ್ಥ ಮಾಡ್ಕೊಳ್ಳೋವಂಥದ್ದು ಒಂದು ಇರಲ್ಲ ಮೈಂಡ್ ಅಲ್ಲಿ, ಅಷ್ಟು ಕ್ಯಾಪಬಲ್ ಇರಲ್ಲ ಇನ್ನ. ಸೊ ಪ್ರಾಕ್ಟಿಕಲಿ ಆ ದೀಪದ ಮುಂದೆ ಏನ್ ಬೆಂಕಿ ಬರ್ತಾ ಇರತ್ತೆ, ಅದ್ರ ಮೇಲೆ ಕೈ ಇಟ್ಟಾಗ ಸುಡುದಿಲ್ಲ, ತಕ್ಷಣ ತಗೋತಾರೆ. ಅವಾಗ ಗೊತ್ತಾಗತ್ತೆ, ಎಸ್ ಇದ್ರ ಮೇಲೆ ನಾನು ನೆಕ್ಸ್ಟ್ ಕೈ ಇಟ್ಕೊಡ್ದು ಇದು ಸುಡುತ್ತೆ ಅಂತ ಗೊತ್ತಾಗತ್ತೆ. ಪ್ರಾಕ್ಟಿಕಲ್, ನೀವು ಥಿಯರಿ ಹೇಳ್ತಾ ಇದ್ರಿ, ಪ್ರಾಕ್ಟಿಕಲ್ ಅನುಭವ ಬಂದ್ಮೇಲೆ ಗೊತ್ತಾಗತ್ತೆ. ಆಸ್ ಇಟ್ ಇಸ್ ಅನುಭವ ಆಗ್ಲಿಕ್ಕೆ ಬಿಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸತತ ಪ್ರಯತ್ನ ಇರ್ಬೇಕಾಗತ್ತೆ. ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೇಳಿದ್ರೆ 100 ಫೇಲ್ಯೂರ್ಸ್ ಆಗ್ಲಿ, 1000 ಫೇಲ್ಯೂರ್ಸ್ ಆಗ್ಲಿ, ಲೈಫ್ ಅಂದ್ಮೇಲೆ ಫೇಲ್ಯೂರ್ಸ್ ಬರುತ್ತೆ. ಬಿಕಾಸ್ ಎವ್ರಿ ಡೇ ಇಸ್ ನ್ಯೂ ಚಾಪ್ಟರ್ ಫಾರ್ ಅಸ್. ಪ್ರತಿದಿನ ಹೊಸ ದಿನ ಆಗಿರೋದ್ರಿಂದ ವಿ ಡೋಂಟ್ ನೋ ಟುಮಾರೋ, ನಾಳೆ ಹೆಂಗ್ ಪ್ರಾಬ್ಲಮ್ಸ್ ಬರುತ್ತೆ, ಚಾಲೆಂಜಸ್ ಬರುತ್ತೆ ಗೊತ್ತಿಲ್ಲ. ಬಟ್ ಅದನ್ನ ಆ ಸತತ ಪ್ರಯತ್ನ ನಮ್ದು ಇರಬೇಕು. ಅದೊಂದು ಫೇಲ್ಯೂರ್ ಆಗಿ ಒಂದು ಅನುಭವ ಆಗುತ್ತೆ. ಓಕೆ, ದಿಸ್ ಇಸ್ ದ ಫೋರ್ತ್ ಪಾಯಿಂಟ್. ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಪ್ರಯತ್ನ ಇಲ್ಲ ಅಂತ ಹೇಳಿದ್ರೆ ಸಕ್ಸಸ್ ಸಿಗೋದು ಬಹಳ ಕಡಿಮೆ, ಜೀವನದಲ್ಲಿ ಮುಂದೆ ಬರೋದು ಬಹಳ ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ ಈಗ 100 ಮೀಟರ್ ರನ್ನಿಂಗ್ ಇದೆ ಅಂತ ಹೇಳಿದ್ರೆ ಬೈ ಲಕ್ಕಿಲಿ ವಿನ್ ಆಗಕ್ ಸಾಧ್ಯ ಇಲ್ಲ. ಈಗ ನೀವು ಎಲ್ಲರೂ ನಿಂತಿದ್ದೀರಾ 100 ಮೀಟರ್ ರನ್ನಿಂಗ್ ರೇಸ್ ಅಲ್ಲಿ, ಅಲ್ಲಿನೂ ನಿಮ್ಮನ್ನ ಬಿಟ್ಟಿಲ್ಲ, ಓಡ್ಲಿಕ್ಕೆ ಬಿಟ್ಟಿಲ್ಲ, ಇನ್ನ ನಿಂತಿದ್ದೀರಾ ಅನ್ಕೊಳ್ಳಿ. ಅಲ್ಲಿ ಓಡಿದ್ರೆ ತಾನೇ ನೀವು ಅಲ್ಲಿ ಏನೋ ಒಂದು ಫಸ್ಟ್ ಸೆಕೆಂಡ್ ಥರ್ಡ್ ವಾಟ್ ಎವರ್ ಇಟ್ ಈಸ್. ಪ್ರಯತ್ನನೇ ಇಲ್ಲ ಅಂದ್ರೆ ಅಲ್ಲೇ ನಿಂತಿರ್ತೀರಾ ನೀವು. ಸೊ ವೆರಿ ಇಂಪಾರ್ಟೆಂಟ್ ಪ್ರಯತ್ನ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸರಿಯಾದ ಗೋಲ್ ಇರ್ಬೇಕಂದ್ರೆ ಫೋಕಸ್, ಕ್ಲಾರಿಟಿ ಗೋಲ್ ಇರಬೇಕಾಗತ್ತೆ. ನಿಮ್ದು ಏನಾಗ್ಬೇಕು ಅಂತ ಅನ್ಕೊಂಡಿದ್ದೀರಿ ಅದ್ರ ಮೇಲೆನೆ ಫೋಕಸ್ ಮಾಡಿ. ಕ್ಲಾರಿಟಿ ಕಂಪಲ್ಸರಿ. ಕ್ಲಾರಿಟಿ. ಈಗ ಒಬ್ಬ ರನ್ನರ್, ಗೋಲ್ಡ್ ಮೆಡಲಿಸ್ಟ್ ರನ್ನರ್ ಆಗ್ಬೇಕು ಅಂದ್ರೆ 100 ಮೀಟರ್, ಅದ್ರ ಮೇಲೆನೆ ಫೋಕಸ್ ಎವ್ರಿ ಡೇ, ಅದ್ರ ಮೇಲೆ ಎಫರ್ಟ್, ಇದಿಷ್ಟೇ ಇರಬೇಕು. ಒಬ್ಬ ಗೋಲ್ಡ್ ಮೆಡಲಿಸ್ಟ್ ಡಾಕ್ಟರ್ ಆಗ್ಬೇಕು, ಅಥವಾ ಸೈಂಟಿಸ್ಟ್ ಆಗ್ಬೇಕು, ಆಕ್ಟರ್ ಆಗ್ಬೇಕು, ಡಾಕ್ಟರ್, ಇಂಜಿನಿಯರ್, ವಾಟ್ ಎವರ್, ಅದ್ರ ಮೇಲೆನೆ ಫೋಕಸ್ ಮಾಡಿ. ಸೈಡ್ ಬೇಡ ನಮ್ಗೆ, ನಾನು ಹೇಳೋದು ಇದಿತ್ತು ಅಂತ ಹೇಳಿದ್ರೆ ಜೀವನದಲ್ಲಿ ಇದಿಷ್ಟು ಪಾಯಿಂಟ್ಸ್ಗಳು ವೆರಿ ಇಂಪಾರ್ಟೆಂಟು ನಾವು ಮುಂದೆ ಬರ್ಲಿಕ್ಕೆ. ಓಕೆ, ಸೊ ಇದ್ರೆ ಪಾಯಿಂಟ್ಸ್ಗಳು ಇಷ್ಟು ಎಕ್ಸಾಕ್ಟ್ಲಿ ಕರೆಕ್ಟ್ ಅಂತ ಅನ್ಸಿದ್ರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಅಂಡ್ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಬಾಯ್.